ಇದೆ. నా బాధ అర్థం చేసుకోండి. నేను ఒక్కనే వచ్చాను. నేనేం మాట్లాడుతాను నాకే తెలీదు. ಏನಾಯ್ತು? ಬನ್ನಿ ಬ್ರೋ, ಇದಾರೆ ಬ್ರೋ ಬನ್ನಿ. ಪಕ್ಕಾ ಬ್ರೋ ಬನ್ನಿ, ಕರ್ಕೊಂಡು ಬನ್ನಿ. ಕನ್ಫರ್ಮ್ ಬ್ರೋ. ನಾನು ಕ್ಯಾಪ್ಚರ್ ಮಾಡಿ ಪ್ರೂಫ್ ಇದೆ. ಅಲ್ಲೇ ಇದ್ದೀನಿ, ಆಚೆ ಸೇಫು, ಪರ್ಫೆಕ್ಟ್ ಸೇಫು. ನೀವು ಬಂದ್ರೇ ಸೇಫು, ಇಲ್ಲ ಅಂದರೆ ನಾನು ಫಿನಿಶು. ಬೇಗ ಬ್ರೋ ಪ್ಲೀಸ್. ಸೈಕೋ ಪಡ್ಕೊಂಡ ಬ್ರೋ, ಸೈಕೋ ಬ್ರೋ, ಅವನೇ ಬ್ರೋ. ಅದು ನಡೆಯೋದು ನೋಡಿ ಬ್ರೋ, ಪರ್ಫೆಕ್ಟ್. ಅವನೇ ಸಿಕ್ಕಾಕೊಂಡಿದ್ದಾನೆ ಬಿಡಿ. ಅಷ್ಟೇ ಬ್ರೋ, ಹೋಗೋಣ. ಕ್ಯಾಮ್ರಾ ಕಟ್ ಮಾಡಿ ಕೆಳಗಡೆ ಗಾಯ್ಸಕ್ಕೆ ಮತ್ತೆ ಮಾಡ್ತೀನಿ. ಒಂದು ನನ್ನ ಲೈಫಲ್ಲಿ ಬಂದಿದೆ ಇದೆ. హే గైస్, స్కిప్ చేయకుండా చూడండి, స్కిప్ ಮಾಡಬೇಡ. ನಾನು ಒಂದು ಭಯಂಕರ ವಿಚಾರ ಹೇಳಬೇಕು. ನನ್ನ ಲೈಫಲ್ಲಿ ನಡೆದಿರೋ ఈ 3 మంత్సಲ್ಲಿ ಏನು ಹೇಳೋಕೆ ಆಗ್ತಿರ್ಲಿಲ್ಲ. మీకేమీ చెప్పలేకపోయాను. ఈ మధ్యలో 3 నెలలుగా నేను ఎందుకు వీడియోలు చేయట్లేదు, ನಾನು ಯಾಕೆ ಇಷ್ಟು ವೀಡಿಯೋಸು ಲೇಟ್ ಮಾಡ್ತಿದ್ದೀನಿ ಅಂತ. ನಾನು ಗೋಸ್ಟ್ ವೀಡಿಯೋಸ್ ಮಾಡ್ತಿದ್ದೀನಲ್ವ, ಆ ಗೋಸ್ಟ್ ವೀಡಿಯೋಸ್ ಮಾಡೋ ಸಿಚುವೇಶನ್ಸಲ್ಲಿ ನನಗೆ ಯಾವುದೋ ಒಂದು ಗೋಸ್ಟಿಂದ ನನಗೆ ಜಾಸ್ತಿ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಕಡಿಮೆ ಆಗಿಬಿಟ್ಟು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿಬಿಟ್ಟಿದೆ. ನಾನು ಏನು ಮಾಡಬೇಕಂದ್ರೂ, ಮುಂದೆ ಹೋಗ್ತಿದ್ರು, ಏನು ಕೈ ಇಟ್ಟಿದ್ರೂ ಅದು ನೆಗೆಟಿವ್ನೇ ಆಗ್ತಿದ್ದೆ. ಆ ಟೈಮಲ್ಲಿ ರಾಮಕೃಷ್ಣ ಸಿದ್ಧಾಂತಿ ಅವರೇ, ನಿಮಗೆ ಜಾಸ್ತಿ ಟೈಮ್ ಹೇಳಿದ್ದೀನಿ ನಿಮಗೆ. ನಾನು ಗೋಸ್ಟ್ ಹಂಟಿಂಗ್ ಟೈಮಲ್ಲಿ ನನಗೆ ಗೈಡ್ ಮಾಡಿರೋರು, ಈ ಥರ ಪೂಜೆ ಮಾಡಿ, ಈ ಥರ ದೆವ್ವಾಗಿ ಈ ಥರ ಆಗುತ್ತೆ, ನಿಮಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಆಲ್ರೆಡಿ. ಆದರೂ ನಾನು ಕೈ ಹಾಕಿದ್ದೀನಿ, ಆದರೂ ನಾನು ಕಾಲು ಮುಂದೆ ಇಟ್ಟಿದ್ದೀನಿ, ನಾನು ಹೆಜ್ಜೆ ಇಟ್ಟಿದ್ದೀನಿ. ಈ ರೀಸನ್ ಏನಂದರೆ, ನಾನು ಒಳ್ಳೇದು ಮಾಡಬೇಕು, ಸತ್ತಿರೋರ್ಗಾದರೂ ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದೀನಿ. ಸೊ ಈ ಥರ ಆಗಿರೋದ್ರಿಂದ ನನಗೆ ಇವರು ಹೆಲ್ಪ್ ಮಾಡಿದ್ದಾರೆ. ಒಂದು ನನ್ನ ಲೈಫಲ್ಲಿ ಬಂದಿದೆ ಇದೆ. ಇದು ಯಾಕೆ ಕೈ ಮಾತ್ರ ತೋರಿಸ್ತಿದ್ದೀನಿ ಅಂದರೆ, ಒಂದು ಟೈಮ್ ಬರುತ್ತೆ ಇದು ರಿವೀಲ್ ಮಾಡಬೇಕಂತ, ಈ ಸಂದರ್ಭ ನಾನು ಹೇಳಬೇಕಂತ. ಯಾಕಂದರೆ ನನಗೆ ಸಿದ್ಧಾಂತಿ ಅವರೇ ಹೆಲ್ಪ್ ಮಾಡಿದ್ದಾರೆ. ಅವರು ಕಾಂಟ್ಯಾಕ್ಟ್ ನಂಬರು ಡೀಟೇಲಾಗಿ ಕೆಳಗಡೆ ಕೊಡ್ತಿದ್ದೀನಿ ನೋಡಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಏನು ಪ್ರಾಬ್ಲಮ್, ನನ್ನನ್ನು ನಂಬಿ ಯಾವ ಪ್ರಾಬ್ಲಮ್ ಇದ್ರೂ, ನಿಮಗೆ ವಶೀಕರಣ ಯಾರಾದರೂ ಮಾಡಿದ್ರು, ನಿಮ್ಮ మనేకి ప్రాబ్లం ఆಗಿದೆ అంద్రూ ಎಲ್ಲ ప్రతిఒందు ఒళ్ళేదాగుతే. గైస్, మీకు అన్ని ప్రాబ్లమ్స్, ఏ ప్రాబ్లం అయినా మంచి జరగాలంటే ఈ నెంబర్ కాంటాక్ట్ చేయండి. ఇది ప్రమోషన్ కాదు, నాకు మంచి జరిగింది. సో దానికోసం నేను వాళ్ళకు 2-3 వీడియోల్లో మీ గురించి తెలుసుకోవాలి, జనాలకి తెలియాలని, తెలియచేయాలి, ఇదంతా బయటికి జనాలకి మంచి జరగాలి అనే విధంగా మీ నమ్మకంతో మీరు ಕಾಲ್ చేసి వాళ్ళతో ಡೀಟೇಲ್గా ಮಾತಾಡಿ తెలుసుకోండి. ನನ್ನ ಲೈಫಲ್ಲಿ ಬಂದಿರೋ ಈ ಪರ್ಸನ್ ನಾನು ಯಾಕೆ ಕೈ ಮಾತ್ರ ತೋರಿಸಿದ್ದೀನಿ ಅಂದರೆ, ಇದಕ್ಕೆ ಮುಂಚೆ ನನಗೆ ಸಿದ್ಧಾಂತಿ ಅವ್ರ ಜೊತೆ ಮಾತಾಡುವಾಗ ನನ್ನ ಕೈ ನೋಡುವಾಗ ಅವ್ರು ಹೇಳಿಬಿಟ್ಟಿದ್ದಾರೆ, ನಿಮಗೆ ಸಕ್ಸಸ್ ಇದೆ, ಬಟ್ ಇವಾಗಲೇ ಎಲ್ಲ ಕಷ್ಟಗಳು ನೋಡ್ತೀಯ ನೀನು. ಯಾವಾಗಾದರೆ ಹುಡುಗಿ ಬರುತ್ತೋ ಆ ಪರ್ಫೆಕ್ಟ್ ಪರ್ಸನ್ ಸಿಗುತ್ತೆ ನಿನ್ನ ಲೈಫಲ್ಲಿ ಬರೋದಿದೆ, ಅಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳಿರೋದು. ನನ್ನ ನಂಬಿ ಅಂದಿರೋದು ಒಂದು ನಂಬರ್ ಹೇಳಿದ್ದಾರೆ, 1111 ಅಂತ. ಅಲ್ಲಿ ನನ್ನ ಲೈಫಲ್ಲಿ ಪ್ರತಿ ದಿನ ನನಗೆ 2 ಮಂತ್ಸಿಂದ ಅದು ಕಾಣಿಸ್ತಾನೆ ಇದೆ, 1111. ಎಲ್ಲಿ ಹೋದ್ರೂ ಆ 1111 ನನ್ನ ಜೊತೆ ಮಾತಾಡ್ತಿರೋ ಥರ, ನನ್ನ ಜೊತೆನೇ ಇರೋ ಥರ, ನನಗೆ ಯಾವುದನ್ನು ಪ್ರೆಸ್ ಮಾಡಿದ್ರು ಅದೇ ಕಾಣಿಸ್ತಿದೆ. ಸೊ ಆ 1111 ನಾನು ಇಟ್ಕೊಂಡು ನನ್ನ ಲೈಫಲ್ಲಿ ಇನ್ಮೇಲೆ ಹೋಗಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ದೇವರು, ಆ ಸ್ವಾಮಿ ಅವರು ಹೇಳ್ತಾರೆ. ಸೊ ಆ ನಂಬರ್ನ ನಂಬಿ ಆ ನಂಬರಿಂದ ಮುಂದೆ ಹೋಗಿ ನೀಟಾಗಿ. ಓಕೆನಾ? ನಾನು ಪ್ರಮೋಷನ್ ಯಾವತ್ತೂ ನನಗೆ ಈ ಥರ ಮಾಡಿಲ್ಲ, ಆದರೂ ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಖಂಡಿತ ಇದು ನಿಮಗೆ ಒಳ್ಳೇದಾಗುತ್ತೆ ಅಂತ ನಾನು ನಂಬ್ತಿದ್ದೀನಿ. ಕೀರ್ತನ ಗಾರು ನರಿಯಾದ
నేను సమాధిలో నువ్వు అటాక్ చేసినా నేను వెళ్ళను ఇక్కడి నుంచి. కాదు ಗೈಸ್, ನಾನು ಬಂದಿರೋದು ನಿಂಗೆ ಅರ್ಥ ಆಗೈತಲ್ವ. ಲೊಕೇಶನ್ ಆದರೆ ಡಾಕ್ಟರ್ ಸೈಕೋಗೆ ಬಂದಿದ್ದೀನಿ. ಸೋಲಾಗಿ ಬಂದಿದ್ದೀನಿ. ಅದೇ ರಿಸ್ಕಿ ಮೇಯ್ನು, ಡೇಂಜರಸ್ ಲೊಕೇಶನು. ಅದಕ್ಕೆ ನಾನು ಇಂಟ್ರೋ ಮಾತಾಡೋ ಅಷ್ಟು ಟೈಮ್ ಇಲ್ಲ ನನಗಾದರೆ. ನಾನೊಂದು ಕ್ಯಾಮ್ರಾ ಆದರೆ ಅಲ್ಲಿಟ್ಟಿದ್ದೀನಿ. ಇನ್ನೊಂದು ಕ್ಯಾಮ್ರಾದಲ್ಲಿ ನಾನು ಇಲ್ಲಿ ಕುತ್ಕೊಂಡು ಮಾತಾಡೋ ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ರಿಸ್ಕು ಮಾಡ್ಕೊಂಡಿದ್ದೀನಿ. ಅವರೆಲ್ಲರೂ ಅಲ್ಲಿ ಹೋಗ್ತಿದ್ದಾರೆ. ನನಗೆ ಆವಾಗಿಂದ ಏನೇನು ಮಾಡ್ತಿದ್ದಾರೋ ಗೊತ್ತಾಗ್ತಿದೆ. ನಾನು ಯಾರೂ ಇರಲ್ಲ ಅಂದ್ಕೊಂಡೇ ಬಂದಿದ್ದೀನಿ. ಏನೋ ಇನ್ಸಿಡೆಂಟ್ ನಡೆದಿದೆ ಅಂತ ರೀಸೆಂಟಾಗಿ ನನಗೆ ಗೊತ್ತಿರೋರು ಹೇಳಿದರೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಲೊಕೇಶನ್ ಬಗ್ಗೆ ಗೊತ್ತಿರೋರು ಹೇಳಿದರೆ ಬಂದಿರೋದು. ಗೈಸ್, ನೋಡ್ತಿದ್ದೀರಾ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಓ ಮೈ ಗಾಡ್, ನಾನು ಇದನ್ನು ಫಿನಿಷ್ ಮಾಡಿಕೊಂಡೇ ಹೋಗ್ಬೇಕಂತ ಇದ್ದೀನಿ. ಇನ್ನೊಂದೇನೆಂದರೆ, ನನಗೆ ಸಪೋರ್ಟ್ಗೆ ಇನ್ನೊಬ್ಬರನ್ನ ಕರೀದಿದ್ದೀನಿ. ಅವರು ದಾರಿಯಲ್ಲಿ ಇದ್ದಾರೆ. ಬಟ್ ನನಗೆ ಇಲ್ಲಿ ಈ ಲೊಕೇಶನಲ್ಲಿ ಇರ್ತೀನಿ ಅಂತ ಹೇಳಿದ್ದೀನಿ. ಬಟ್ ಆದರೆ ಸಡನ್ನಾಗಿ ಈ ಇನ್ಸಿಡೆಂಟ್ ನಡೀತಿದೆ. ಅದಕ್ಕೆ ನಾನು ಶೂಟ್ ಮಾಡೋಗೆ ಪರ್ಫೆಕ್ಟ್ ಟೈಮ್ ಅಂತ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಈ ಸೆಟ್ ಮಾಡೋ ಟೈಮಲ್ಲಿ ಶಿವರಿಂಗ್ ಬರ್ತಿದ್ದು ನನಗೆ. ಆ ಕ್ಯಾಮ್ರಾ ಮಾತ್ರ ಹೈ ಆ್ಯಂಗ್ಲಲ್ಲಿ ಇಟ್ಟಿದ್ದೀನಿ. ಗಾಯ್ಸ್, ಇಲ್ಲಿ ಕುತ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ. ಎಲ್ಲ ಅವುಗಳಿದ್ದಾವೆ ಅನ್ನೋ ಅಂತ ಭಯ ಆಗ್ತಿದೆ. ಓ ಮೈ ಗಾಡ್, ನೋಡಿದ್ದೀರಾ ಗಾಯ್ಸ್, ಆ ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸ್ತಿರುತ್ತೆ. ಗೈಸ್, ಏನಂದರೆ ಇವಾಗ ನಾನು ಸಿಂಗಿಲಾಗಿ ಬಂದಿದ್ದೀನಿ. ಒಳಗಡೆ ಹೋಗಬೇಕಂತ ನಾನು ಮನಸ್ಸು ಹೇಳ್ತಾನೆ ಇದೆ. ಆದರೆ ನನ್ನ ಧೈರ್ಯ ಸಾಕಾಗ್ತಿಲ್ಲ. ಆದರೂ ನಾನು ಹೋಗಲೇಬೇಕು ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಿದೆ. ಒಳಗಡೆ ಹೋಗ್ತೀನಿ. ಇನ್ನೊಂದು ಏನಂದರೆ, ನನಗೆ ಏನಾದರೂ ಆಗ್ಬೋದು. ಪ್ರಿಕಾಷನ್ಸ್ ಮಾತಾಡ್ಕೊತಿದ್ದಾರೆ. ಕೇಳಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ. ದೂರದಿಂದ ಮಾತಾಡ್ಕೊತಿರೋದು. ಅವ್ರು ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ. ಪ್ರಿಕಾಷನ್ಸ್ ತಗೊಂಡು ಬಂದಿದ್ದೀನಿ. ಆದರೆ ನನಗೆ ಏನಾಗುತ್ತೋ ಆ ದೇವ್ರಿಗೆ ಗೊತ್ತಿರುತ್ತೆ. ಗೈಸ್, ನನಗೆ ಏನಾಗುತ್ತೋ ಅಂತ ಮ್ಯಾಟ್ರ್ ಪಕ್ಕದಲ್ಲಿಟ್ಟರೆ ಇಷ್ಟು ರಿಸ್ಕ್ ಮಾಡ್ತಿದ್ದೀನಿ ತಗೊಂಡು. ನನಗೆ ಸಪೋರ್ಟ್ ಮಾಡಬೇಕು ಗೈಸ್. ನೀವು ನಾನು ಜಾಸ್ತಿ ವೀಡಿಯೋಸ್ ಮಾಡಿದ್ದೀನಿ. ಆದರೆ ನನಗೆ ಸಪೋರ್ಟ್ ಮಾತ್ರ ಅಷ್ಟೇ ಸಿಕ್ಕಿದೆ, ಜಾಸ್ತಿ ಕಡಿಮೆನೇ. ನನಗಿವಾಗ ಖಂಡಿತ ನನಗೆ ಇಷ್ಟು ರಿಸ್ಕ್ ಮಾಡ್ತಿರೋದಕ್ಕೆ ರೀಸನು ಅದೇ ರೀಸನ್. ಆ್ಯಂಡ್ ಒಳ್ಳೇದು ನಡಿಬೇಕು, ಆಗಬೇಕು ಅಂತ ನಾನು ಅನ್ಕೊತಿದ್ದೀನಿ ಇದರಿಂದ. ಒಳಗಡೆ ಹೋಗ್ತಿದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಂತ ಭಾವಿಸ್ತಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಗಾಯ್ಸ್, ಮರ್ತೋಗ್ಬೇಡಿ. ಹೋಗ್ತಿದ್ದೀನಿ ಗಾಯ್ಸ್. ಇನ್ನೊಂದು ಕೇಳ್ತಿದ್ದೀನಿ, ನನಗೋಸ್ಕರ ಎಲ್ಲರೂ ಪ್ರೇ ಮಾಡಿ. ನನಗೇನು ನಡಿಬಾರ್ದು ಅಂತ ಅಂದ್ಕೊತಿದ್ದೀನಿ. ನೀವು ಪ್ರೇ ಮಾಡಿದರೆ ಅದರಿಂದ ನನಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂದ್ಕೊತಿದ್ದೀನಿ. ಇಂಥ ಪ್ಲೇಸಲ್ಲಿ ನಿಮ್ಮ ಪ್ರೇಯರ್ ನನಗೆ ವರ್ಕೌಟ್ ಆಗುತ್ತೆ ಅಂದ್ಕೊತಿದ್ದೀನಿ. ಅದಕ್ಕೆ ಪ್ರೇ ಮಾಡಿ. ಒಳಗಡೆ ಏನೋ ಸೌಂಡ್ ಬರ್ತಿದೆ. ಮೈ ಗಾಡ್ ಗೈಸ್, ಏನೋ ಕಿರ್ಸ್ತಿರೋ ಸೌಂಡ್ ಬರ್ತಿದೆ. ಏನೋ ನಡೀತಿದೆ ಗೈಸ್. ಏನೂ ಗೊತ್ತಾಗ್ತಿಲ್ಲ ನನಗಾದರೆ. ಏನೋ ನಡೀತಿದೆ ಅವಳು లోపల అయితే ఏదో జరుగుతుంది గైస్. ఆ డాక్టర్ సైకో అనే గ్యాంగ్ ఇంకా ఉందా లేదా తెలీదు. వీళ్ళు ఎవరో తెలీదు. ఇంతకుముందు వచ్చిన వాళ్ళు ఏదో ఫినిష్ చేసినారని నాకు టాక్ వచ్చింది. ఈ ఫినిష్ అయిపోయింది అనుకున్నాను, కానీ ఇంకా ఉంది. ಇನ್ನೂ ಇದೆ ಗೈಸ್. ಇಲ್ಲಿ ಇನ್ನೂ
ಏನೋ ನಡೀತಿದೆ. ಗಾಯ್ಸ್ ನಾನು ಒಳಗಡೆ ಹೋಗ್ತೀನಿ. ಏನೋ ನಡೀತಿದೆ ಒಳಗಡೆ, ನಾನು ಕ್ಯಾಪ್ಚರ್ ಮಾಡಲೇಬೇಕು, ಇಲ್ಲೇ ಇದ್ರೆ ಆಗಲ್ಲ. ಈ ಗಾಯ್ಸ್ ಒಳಗಡೆಯಿಂದ ಏನೋ ಸೌಂಡ್ ಬರ್ತಾನೆ ಇದೆ. ಇವಾಗ ನಾನು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಹೋಗ್ತಿದ್ದೇನೆ. ರಿಸ್ಕ್ ಮಾಡಲೇಬೇಕು, ಹೋಗೋಣ. ಪಿಕ್ಚರ್ ಬ್ಲ್ಯಾಕಲ್ಲಿ ಹೋಗ್ತಿದ್ದೀನಿ, ಗೊತ್ತಾಗ್ತಿಲ್ಲ ನನಗೆ, ಕಾಣಿಸ್ತಿಲ್ಲ. ನೈಟ್ ವಿಷನ್ ಇದರಲ್ಲೇ ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ ಅವುಗಳಿದ್ರೂ. ಎಲ್ಲ ಗಿಡಗಳಿದೆ, ಏನಿದೆಯೋ ಅಂತ ಒಳಗಡೆ ಗೊತ್ತಾಗ್ತಿಲ್ಲ. ಸೌಂಡ್ ಸೌಂಡ್ ಬರ್ತಾನೆ ಇದೆ. ದೇವ್ಡ ಒಳ್ಳೇದು ಮಾಡಿ. ಮೈ ಗಾಡ್, ಏನು ಗಿಡಗಳು ಇದು ಗೊತ್ತಾಗ್ತಿಲ್ವೇ. ಏನು ಸೌಂಡು ಕೇಳಿಸ್ತಿದೆಯಾ? ಏನು ಮಾತಾಡ್ತಿದ್ದಾರೆ, ಅರ್ಥಾಗ್ತಿಲ್ಲ. ಮಾತಾಡ್ಕೊತಿರೋದೆ, ಯಾರೋ ಅಲ್ತಿರೋ ಥರ ಸೌಂಡ್ ಬರ್ತಿದೆ. ನೈಟ್ ವಿಷನ್ ಸ್ಟ್ರಕ್ ಆಗ್ತಿರತ್ತೆ, ಅರ್ಥ ಮಾಡ್ಕೊಳ್ಳಿ. ಇಶ್ಯೂ ಮಾತ್ರ ಗಾಡ್. ಏನಿದೆ ಅಂತ ಗೊತ್ತಾಗ್ತಿಲ್ಲ. ಮೈ ಗಾಡ್, ಸೌಂಡ್ ಬರ್ತಿದೆ. ಲಾಸ್ಟ್ ನಾವು ಬಂದುಬಿಟ್ಟಿದ್ದೀವಿ ಗೈಸ್. ಕ್ಯಾಮ್ರಾ ಸ್ಟ್ರಕ್ ಆಗ್ತಿದೆ, ಬಟ್ ವಿಡಿಯೋ ಮಾತ್ರ, ಆಡಿಯೋ ಮಾತ್ರ ಹೋಗ್ತಿರತ್ತೆ. ನಾನು ಸ್ಲೋ ಆಗಿ ಹೋಗಬೇಕು, ಇಲ್ಲಾಂದರೆ ಗೊತ್ತಾಗ್ಬಿಡುತ್ತೆ. ಗೈಸ್ ಮೇಲಿಂದ ಕೆಳಗಡೆ ಬಂದಿರೋದು ನಾನು ನೋಡಿದ್ದೀನಿ, ಇಬ್ಬರನ್ನ ನೋಡಿದ್ದೀನಿ. ಖಂಡಿತ ಇಲ್ಲೇ ಇರ್ಬೋದು. ಇಲ್ಲೇ ಇರ್ಬೋದು ಖಂಡಿತ. ಮೈ ಗಾಡ್, ತಲುಪಿಟ್ಟಿದ್ದೀನಿ. ಬೇರೆ ಏನೂ ಸೌಂಡ್ ಬರ್ತಿಲ್ಲ. ಗೈಸ್ ಇಲ್ಲಿಗೆ ಬಂದಿರೋದು ಅವರು, ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ.
ಮೆಂಬರ್ಸ್ನ ನೋಡಿದ್ದೀನಿ, ಖಂಡಿತ ಹೇಳ್ತೀನಿ. 2 ಮೆಂಬರ್ಸ್ ಒಳಗಡೆ ಹೋಗೋದು ನಾನು ನೋಡಿದ್ದೀನಿ, ಕೆಳಗಡೆ ಬಂದಿರೋದು ನೋಡ್ತೀನಿ. ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಶಟ್, ಇಲ್ಲಿಲ್ಲ. ಇಲ್ಲಿಲ್ಲ ಅಂದರೆ ಇಲ್ಲಿ ಏನಿಲ್ಲ. ಮೇಲೆ ಹೋಗಬೇಕು. ನನ್ನ ಕ್ಯಾಮ್ರಾ ಶೇಕ್ ಆಗ್ತಿದೆ, ಟಕ್ ಟಕ್ ಅಂತ ಸರಿಯಾಗಿ ಸಿಗ್ನಲ್ ಬರ್ತಿಲ್ಲ. ಅದೇ ರೀಸನ್ನು. ಸೌಂಡ್ ಬರ್ತು. ಮೇಲೆ ಏನೋ ಸೌಂಡ್, ಮೇಲೆ ಏನೋ ನಡೀತಿದೆ. ಮೇಲೆ ಹೋಗಬೇಕು. ಮೇಲೆ ಇದ್ದಾರೆ, ಆದರೆ ಮೇಲೆ ಇದ್ದಾರೆ. ಇದಕ್ಕೆ ಮುಂಚೆ ಸಿಕ್ಕಾಕೊಂಡಿರೋ ಥರ ಮತ್ತೆ ಸಿಕ್ಕಾಕೋಬಾರ್ದು ಅನ್ಕೊತಿದ್ದೀನಿ. ದೇವ್ರೆ, ಏನದು? ಏನು ಅಲ್ತಿರೋ ಸೌಂಡು? ದೇವ್ರೆ, ನೈಟ್ ವಿಸ್ನಲ್ಲಿ, ಆಚೆ ಒಂದು ನೈಟ್ ವಿಸ್ನಲ್ಲಿ ಏನಾಗ್ತಿದ್ರು ಕಾಣಿಸ್ತಿರತ್ತೆ, ಅದು ಮಾತ್ರ ಖಂಡಿತ. ಒಂದೊಂದು ಹೆಜ್ಜೆ ನನಗೆ ಒಂದೊಂದು ನರಕ ಥರ ಅನಿಸ್ತಿದೆ. ಒಂದು ಹೆಜ್ಜೆ ಇಡಬೇಕಂದ್ರೂ 2 టైమ్స్ ನಾನು థింక్ ಮಾಡ್ತಿದ್ದೀನಿ. 2 సార్లు ఆలోచిస్తున్నాను గైస్ ఒక్క అడుగు పెట్టడానికి. అంటే నేనున్న సిచ్యువేషన్ అర్థం చేసుకున్న దెయ్యం కాదు. దెయ్యాన్ని ఏదైనా మంత్రంతోనో పదంతోనో వేరే దాంతోనైనా అరికట్టచ్చు. కానీ ఇక్కడ గైస్ స్కై మొత్తం ఫుల్ వెలుగుతో నిండిపోయింది. భయంకరంగా అనిపిస్తుంది నాకైతే. స్కై కూడా అలా మారిపోయింది. ಇವಾಗ ಪೈకి వెళ్తున్నా, ಇವಾಗ ಮೇಲಿಗೆ ಹೋಗ್ತಿದ್ದೀನಿ. ಯಾರಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನೋಡಿರೋದು ಇಬ್ಬರೇ, ಬಟ್ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಖಂಡಿತ ಇರೋದು ಒಬ್ಬರು ಅಲ್ಲ, ಅದು ಮಾತ್ರ ಹೇಳ್ತೀನಿ. ಒಬ್ಬರು ಮಾತ್ರ ಅಲ್ಲ. ಓ ಮೈ ಗಾಡ್, ಈ ಸ್ಟೆಪ್ಸ್ ನೋಡ್ತಿದ್ರೆ ಭಯ ಆಗ್ತಿದೆ. ಮತ್ತೆ ಈ ರಿಟರ್ನ್ ಹೋಗೋದು ಹೆಂಗೆ ಅಂತ. ದಾರಿನೂ ಸರಿ ಇಲ್ಲ.
ನೋಡ್ತಿದ್ರಾ? ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇಂಥ ಜಾಗದಲ್ಲಿ ಯಾವುದಾದ್ರೂ ಸೋಲನ್ನು ಇರ್ಬೋದು. ಇಲ್ಲೇ ಗಾಯ್ಸ್ ಏನೇನೋ ಇಟ್ಟಿರೋದು. ಮೈ ಗಾಡ್, ಇನ್ನೂ ಏನೇನೋ ಇದ್ದಾವೆ. ಓ ಶಿಟ್ ಗಾಯ್ಸ್, ಐಪಾಲ್ ಇನ್ನೂ ಇದೆ ಗಾಯ್ಸ್ ಇಲ್ಲಿ. ದೇವರೇ, ಐಪಾಲಿನೇ ಇದೆ. ನಾನು ಟಚ್ ಮಾಡಬೇಕಂದ್ರೆ ಭಯ ಆಗ್ತಿದೆ ಗಾಯ್ಸ್. ಐಪಾಲ್ ಇನ್ನೂ ಅದರಲ್ಲೇ ಇದೆ. ಅಂದರೆ ಅವ್ರು ಇಲ್ಲೇ ಇದ್ದಾರೆ, ಇಲ್ಲೇ ಎಲ್ಲೋ ಇದ್ದಾರೆ. ದೇವರೇ, ಮೈ ಗಾಡ್. ಈ ರೂಮಲ್ಲಿಂದ ನಾನು ಈ ರೂಮ್ ತೋರಿಸಿದ್ದೆ, ಗೊತ್ತಲ್ವಾ ನಿಮಗೆ? ಇವಾಗ ಆ ರೂಮ್ಗೆ ಹೋಗ್ತಿದ್ದೀನಿ. గైస్ సౌండ్ వస్తుంది. వాళ్ళు ఆ పక్క ఉన్నారు, కన్ఫామ్గా చెప్తున్నాను, ఆ పక్క ఉన్నారు. గైస్ చాలా టెన్షన్ వేస్తుంది. నా స్వెట్, ఎంత స్వెట్ వస్తుందో తెలుసా నాకు? భయంకరంగా స్వెట్ వస్తుంది. ఓం నమ శివాయ. పక్క ఉన్నారు గైస్, అక్కడ ఉన్నారు, అదే రూమ్లో ఉన్నారు, అక్కడ ఉన్నారు. నా కాళ్ళు సౌండ్ చేస్తుంది, కింద కాచుపులు ఉన్నాయి, ಗ್ಲಾಸ್ ಬಾಟಲ್ಸ್ ಪೀಸಸ್ ಇದ್ದಾವೆ. ನನ್ನ ಕಾಲು ಸೌಂಡ್ ಬರ್ತಿದೆ ಗೈಸ್. ಅಲ್ಲೇ ಇದ್ದಾರೆ, ಏನು ಲೈಟಿಂಗ್ ಬರ್ತಿದೆ ಅಲ್ಲಿ. ಗೈಸ್ ಅಲ್ಲೇನೋ ನಡ್ತಿದೆ, ಅಲ್ತಿದೆ. ಮೈ ಗಾಡ್, ಯಾರು ಅಲ್ತಿದ್ದಾರೆ, ಯಾರು ನಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ನಾನು ಪಿಕ್ಚರ್ ಬ್ಲ್ಯಾಕಲ್ಲಿ ಹೋಗ್ತಿದ್ದೀನಿ. ಈ ರೂಮಲ್ಲಿ ಇದ್ದಾರೆ, ಈ ರೂಮಲ್ಲಿದ್ದಾರೆ. Oh my god, oh my god, oh my god, oh my god, oh my god. Guys, my god.